ನನ್ನ ಆರ್ಮಿಗಳು ನೋಡಿ, ಒಂದೊಂದು ಬಂದ್ಬಿಟ್ಟು ದೆವ್ವಗಳ ಥರ ಇದೆ ನೋಡಿ ಗೈಸ್. ಇದು ಬಂದ್ಬಿಟ್ಟು ಫಸ್ಟ್ ಜೋಡಿ ಸರಿನಾ, ನಾನು ಈಸ್ಕೊಂಡಿರೋದ್ರಲ್ಲಿ ಫಸ್ಟ್ ಜೋಡಿ ಇದು ಸರಿನಾ. ಇದೊಂದು ಜೋಡಿ. ಹಲೋ ಶೋಕ್ದಾರ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ಬಂದ್ಬಿಟ್ಟು ಒಂದು ಅಪ್ಡೇಟ್ ಕೊಡ್ತೀನಿ, ಸ್ವಲ್ಪ ಬೇಜಾರಾಗೋ ಅಪ್ಡೇಟ್ ಅದು ಸರಿನಾ. ಏನಂತ ನೋಡಿದ್ರೆ ಗೂಡುಗಳೆಲ್ಲ ಖಾಲಿ, ದಾವಡಿ ಖಾಲಿ ಹೊಡಿತಾಯ್ತಾ. ಇಷ್ಟು ದಿವಸ ಇಲ್ಲಿ ಗೂಡಿದ್ದು ಗೂಡು ಕಾಣಿಸ್ತಾ ಇಲ್ಲ ಅಂತ ನೋಡ್ತಾ ಇದ್ದೀರಾ. ಅಲ್ಲಿ ನೋಡಿ ಆ ಗೂಡು ಕೂಡ ಇದೆ, ಆ ಗೂಡಲ್ಲಿ ಕೂಡ ತೋರಿಸ್ತೀನಿ ಬನ್ನಿ ಏನಾಗಿದೆ. ಆ್ಯಕ್ಚುಲಿ ಗೂಡು ರೆಡಿ ಮಾಡ್ಕೊಡೋಣ ಅಂದ್ಕೊಂಡಿದ್ದೆ ಯಾರಿಗಾದರೂ, ಆದರೆ ನೋಡಿದ್ರೆ ಇಲ್ಲಿ ನಿನ್ನೆ ನೋಡಿದ್ದು ನಾವು ನೋಡಿ ಎಲ್ಲ ಗೂಡೆಲ್ಲ ಆಗಿಬಿಡಿದೆ. ಸೊ ಈ ಥರ ಗೂಡನ್ನ ಬಂದುಬಿಟ್ಟು ನಮ್ಮ ಫಾಲೋವರ್ಸ್ಗೆ ಸಬ್ಸ್ಕ್ರೈಬರ್ಸ್ಗೆ ನಾನು ಕೊಡೋಕ್ಕೆ ನನಗೆ ಇಷ್ಟ ಇಲ್ಲ ಸರಿನಾ. ನಾನು ಕೊಟ್ಟರೆ ಒಳ್ಳೆ ಗೂಡೆ ಕೊಡ್ತೀನಿ, ನಾನು ಏನೇ ಮಾಡಿದ್ರೂ ಒಂದು ಒಳ್ಳೇದು ಮಾಡಬೇಕಂತ ಉದ್ದೇಶ ಅಷ್ಟೇ. ಸೊ ಮಿಕ್ಕಿದ ಗೂಡುಗಳು ಎಲ್ಲೋಯ್ತು ಅಂತ ಹೇಳಿದ್ರೆ ಒಂದು ಚಿಕ್ಕ ಪ್ರಾಬ್ಲಮ್ ಆಯಿತು ಗೈಸ್ ಸರಿನಾ. ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ ನೋಡಿ, ಫಸ್ಟ್ ಬಂದುಬಿಟ್ಟು ಇಲ್ಲಿ ಇಕ್ಕಿದ್ರ ನಾವು ಗೂಡು ಸರಿನಾ. ಇಲ್ಲಾದ್ಮೇಲೆ ತಿರ್ಗಾ ಅಲ್ಲಿ ಇಕ್ಕಿದ್ರಿ ಗೂಡು ಸರಿನಾ. ಇಷ್ಟು ದಿವಸ ಒಂದು 5 ವರ್ಷ ಅಂದ್ಕೊಳ್ಳಿ ಇಲ್ಲಿಕ್ಕಿ, ಯಾರಿಗೇನು ಪ್ರಾಬ್ಲಮ್ ಆಗಿಲ್ಲ. ಆದರೆ ಅಪಾರ್ಟ್ಮೆಂಟಲ್ಲಿ ಬಂದುಬಿಟ್ಟು ಇವಾಗ 4th ಫ್ಲೋರ್ಗೆ ಯಾರೋ ಒಂದು ಸಾಬ್ರು ಬಂದಿದ್ದಾರಂತೆ. ಸೊ ಅವ್ರಿಗೆ ಬಂದುಬಿಟ್ಟು ಮನೆಯಲ್ಲಿ ಸ್ವಲ್ಪ ಅವ್ರಿಗೆ ಮಗನಿಗೆ ಪ್ರಾಬ್ಲಮ್ ಆಗಿದೆ, ಸ್ವಲ್ಪ ಲಂಗ್ಸ್ ಪ್ರಾಬ್ಲಮ್ಮು ಮತ್ತು ಇನ್ಫೆಕ್ಷನ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಾಯಿದ್ರು. ಸೊ ನನಗಂತೂ ಗೊತ್ತಾಗ್ತಾಯಿಲ್ಲ ನಮ್ಮ ಅಕ್ಕಿಗಳೆಲ್ಲ ಏನು ಕಾರಣ ಮಾಡಿದೆ ಅಂತ ಗೊತ್ತಾಗ್ತಾಯಿಲ್ಲ. 7 ವರ್ಷದಿಂದ ಯಾರಿಗೂ ಏನೂ ತೊಂದರೆ ಮಾಡಿಲ್ಲ. ಸೊ ಅದಕ್ಕೆ ಅವ್ರಿಗೆ ಕೂಡ ಏನು ತೊಂದರೆ ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿಂದ ಮೂವ್ ಮಾಡಿಬಿಟ್ಟೆ. ಅಕ್ಕಿಗಳೆಲ್ಲ ದಾವಡಿಂದ ಎತ್ತಿಲ್ಲ, ಅದೊಂದು ಒಳ್ಳೆ ಸುದ್ದಿ. ಸೊ ಅಲ್ಲಿಂದ ಎಲ್ಲಿ ಶಿಫ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ ದಿಸ್ ಈಸ್ ಮೈ ನ್ಯೂ ಸೆಟಪ್. ಸೊ ನ್ಯೂ ಸೆಟಪ್ ಬಂದುಬಿಟ್ಟು ಛತ್ರಿಗೆ ಎದುರಿಗೇ ಇಕ್ಕಿದ್ದೀರಿ ಸರಿನಾ. ಸೊ ಯಾರೂ ಬೇಜಾರೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ನಮ್ಮ ಗೂಡುಗಳು ಎಲ್ಲ ಸೇಫಾಗಿದೆ, ಅಕ್ಕಿಗಳೆಲ್ಲ ಸೇಫಾಗಿದೆ. ಎಲ್ಲ ಪ್ರೇ ಮಾಡ್ಕೊಳ್ಳಿ. ಏನಂತ ಅಂತೇಳಿದ್ರೆ ಇವ್ರು ನಮಗೇನು ತೊಂದರೆ ಮಾಡಿಬಿಡ್ದು ಅಂತ ಹೇಳ್ಬಿಟ್ಟು ಪ್ರೇ ಮಾಡ್ಕೊಳ್ಳಿ ಸರಿನಾ. ನಮ್ಮದು ಫ್ಲ್ಯಾಟ್ ಬಂದುಬಿಟ್ಟು ಹೊಸದಾಗಿದ್ರು ನಮ್ಮದು ಓನ್ ಆಗಿದ್ರು ಇಲ್ಲಿ ಬಂದುಬಿಟ್ಟು ತುಂಬ ಕಮ್ಯುನಿಟಿ ಥರ ಇರ್ತಾರೆ ಸರಿನಾ. ನನ್ನಿಂದ ಬೇರೆಯವ್ರಿಗೆ ಎಫೆಕ್ಟ್ ಆಗಬೇಡ್ದು ಅಂತ ಹೇಳ್ಬಿಟ್ಟು ಆ ಅಪ್ಪನಿಗೆ ನಾನು ಅಂದೆ, ಸರ್ ನೋಡಿ ನಮ್ಮಿಂದ ಯಾವ ತೊಂದರೆನೂ ಆಗೋಲ್ಲ, ನಾವು ಡೈಲಿ ಕ್ಲೀನಾಗಿ ಇಟ್ಕೊತೀರಿ, ನೀವು ನೋಡ್ಕೊಬೋದು ಬೇಕಂದರೆ ಒಂದು ಡಸ್ಟ್ ಇರಲ್ಲ, ಕ್ಲೀನ್ ಮಾಡ್ಕೊತೀರಿ ಬೇರೆಯವ್ರಿಗೆ. ಅದಕ್ಕೆ ನೋಡಿ ಅಪಾರ್ಟ್ಮೆಂಟ್ ಮೇಲೆ ಅಕ್ಕಿನ ಸಾಕೋಗ್ಬಿಡೋದು ಅಂದರೆ ತುಂಬ ದೊಡ್ಡ ವಿಷಯ ಸರಿನಾ. ಸೊ ಅಂಥದ್ರಲ್ಲಿ ನಾನು ಆ ಮರ್ಯಾದೆನ ಉಳಿಸ್ಕೊಬೇಕು. ಸೊ ಎಲ್ಲ ಡೈಲಿ ಕ್ಲೀನಾಗಿ ಇಟ್ಕೊತಾ ಇದ್ದೀರಿ. ಸೊ ಇಲ್ಲಿ ಹತ್ರ ಒಂದು 2 ಗೂಡಿದೆ, ಮತ್ತು ಇನ್ನೊಂದು ಗೂಡು ಬಂದುಬಿಟ್ಟು ಇಲ್ಲಿಗೆ ಶಿಫ್ಟ್ ಮಾಡಿದ್ದೀರಿ. ಸೊ ಇಲ್ಲೊಂದು ಶಿಫ್ಟ್ ಮಾಡಿದ್ದೀರಿ. ಮತ್ತು ಈ ಲಿಫ್ಟ್ರು ಅಂದರೆ ಈ ರೂಮ್ ಸೆಟಪ್ಪಲ್ಲಿ ಬಂದುಬಿಟ್ಟು ಇನ್ನೂ ಮೇನ್ ಪಟ್ಟಾಗಳು ಮತ್ತು ಸ್ವಲ್ಪ ಸಿಂಗಲಾಗಿ ಇಕ್ಕಿರೋ ಅಕ್ಕಿಗಳು ಮತ್ತು ಯಾವುದಕ್ಕೆ ಬಿಸಿಲಂದರೆ ಆಗೋಲ್ಲ ಅಂತ ಹೇಳ್ಬಿಟ್ಟು ಆ ಅಕ್ಕಿಗಳನ್ನ ಸಪ್ರೇಟಾಗಿ ಇಕ್ಕಿದ್ದೀರಿ ಸರಿನಾ. ಮತ್ತು ಅಕ್ಕಿಗಳಿಗೆಲ್ಲ ವ್ಯಾಕ್ಸಿನ್ ಮಾಡಿಬಿಟ್ಟಿದ್ದೀನಿ, ಆ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಯಾವ್ಯಾವ ವ್ಯಾಕ್ಸಿನ್ ಅಂತ ಹೇಳ್ತೀನಿ, ವಿಡಿಯೋದಲ್ಲಿ ನೋಟ್ ಮಾಡ್ಕೊಳ್ಳಿ. ಸೊ ಬನ್ನಿ ಫಸ್ಟು ಬಂದುಬಿಟ್ಟು ಇವತ್ತಿನ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ, ಅಕ್ಕಿಗಳು ನಾನು ದಿಲೀಪ್ನ ಅವ್ರ ಮಾರ್ಕೆಟಿಂದ ಅಕ್ಕಿಗಳು ಎತ್ಕೊಂಡ್ಬಂದಿದೆ ಗೊತ್ತಾ. ಸೊ ಅದ್ರದ್ದು ಬಂದುಬಿಟ್ಟು ಒಂದು ಏನು ರೇಂಜಲ್ಲಿ ಇರುತ್ತೆ ಅಂದರೆ ಒಂದು 20,000 to 30,000 ರೂಪೀಸ್ ರೇಂಜಲ್ಲಿರುತ್ತೆ. ಸೊ ಅದರಲ್ಲಿ ನೀವು ಒಂದು ನಂಬರ್ ಪಿಕ್ ಮಾಡ್ಕೊಳ್ಳಿ ಸರಿನಾ. ಮತ್ತು ನಾನು ನೋಡಿ ಅದಕ್ಕೆ ವರ್ತಾ ಇಲ್ವಾ ಅನ್ನೋದು ಬಂದುಬಿಟ್ಟು ನಾನು ಯಾವಾಗಲೂ ಯೋಚನೆ ಮಾಡಲ್ಲ, ನಂಬಿಕೆ ಅವ್ರಿಗೆ ನನಗೆ ಇರೋ ಅಂಡರ್ಸ್ಟ್ಯಾಂಡಿಂಗು. ಮತ್ತು ನೋಡಿ ಅಷ್ಟು ಕೊಟ್ಟು ಏನಕ್ಕಪ್ಪ ಇಸ್ಕೊತೀರಿ ಅಂತ ಕೊಟ್ಟು ಕೇಳ್ಬೋದು ನೀವು ಸರಿನಾ. ನನ್ನ ಹತ್ರನೇ ಎಷ್ಟು ಅಕ್ಕಿಗಳಿದೆ, ಅಕ್ಕಿ ಶೋಕಿನೇ ಅಷ್ಟೇ, ನಾನಂತನಲ್ಲ, ನೀವೇ ಇರಲಿ, ನಿಮ್ಮ ದಾಳಿಯಲ್ಲಿ ಎಷ್ಟೇ ಅಕ್ಕಿ ಇರಲಿ, ನೀವು ಬೇರೆ ಹತ್ರ ಹೋಗ್ತೀವಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿದ್ರೆ ನಿಮ್ಗೆ ಬೇಡ ಅಂತಂದ್ರೂ ಅಕ್ಕಿ ಇಸ್ಕೊತೀರಾ, ಅದೇ ಫ್ಯಾಕ್ಟು ಸರಿನಾ, ಅದೇ ರಿಯಾಲಿಟಿ. ಅಕ್ಕಿ ಸ್ಫೋಟೆ ಆ ಥರ, ನಿಮ್ಗೆ ಎಷ್ಟೇ ಅಕ್ಕಿ ಇದ್ರೂ ಅಕ್ಕಿಗಳು ಸಾಲೋದೇ ಇಲ್ಲ ನಿಮಗೆ. ಅದು ನಾವು ಬಂದು ಒಂದು 2 ಜೋಡಿ ಇಟ್ಕೊತೀನಿ, ಮೂಲದಲ್ಲಿ 2 ಜೋಡಿ ಇಟ್ಕೊತೀನಿ ಅಂತ ಹೇಳಿದ್ರೆ ನಾವೆಲ್ಲ ಹಂಗೆ ಅನ್ಕೊತೀರಿ. ಆದರೆ ರಿಯಾಲಿಟಿಗೆ ಬನ್ನಿ, 2 ಜೋಡಿ ಇಕ್ತೀಯ ಅಂತ ಹೇಳ್ತೀಯ, ನೆಕ್ಸ್ಟ್ ಆಚೆ ಹೋಗಿದ್ರೆ ತಿರ್ಗಾ ಜೋಡಿ ಎತ್ಕೊಂಬರ್ತೀಯ. 1 ಗೂಡು ಇಕ್ಕೋನು ನೆಕ್ಸ್ಟ್ 4 ಗೂಡು 5 ಗೂಡು ಇಕ್ತೀಯ. ನನ್ನ ಎಕ್ಸ್ಪೀರಿಯನ್ಸ್ ಅದೇ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಅದೇ ಆಗಿದ್ದರೆ ಕಮೆಂಟ್ ಹಾಕಿ. ಸೊ ಬನ್ನಿ ಡೈರೆಕ್ಟಾಗಿ ಲೇಟ್ ಮಾಡಿದ್ರೆ ವೀಡಿಯೋ ಒಳಗಡೆ ಹೋಗೋಣ. ಯಾವ್ಯಾವ ಜೋಡಿಗಳು ತಂದಿದ್ದೀರಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ನಾನು ತೋರಿಸ್ತೀನಿ. ನೀವು ನೋಡ್ಕೊಬೋದು, ಇಲ್ಲೆಲ್ಲ ಬಂದುಬಿಟ್ಟು ಸಿಂಗಲ್ ಅಕ್ಕಿಗಳು ಸರಿನಾ. ಇದೆಲ್ಲ ನಮ್ಮ ಬೂರಿ ಕಲೆಕ್ಷನ್ಸ್ ಬಂದುಬಿಟ್ಟು ಅಲ್ಲೇ ಇನ್ನೂ ಇದೆ ಸರಿನಾ. ಬೂರಿ ಕನೆಕ್ಷನ್ಸ್ ಎಲ್ಲ ಬಂದುಬಿಟ್ಟಿದೆ, ಅದೆಲ್ಲ ತೋರಿಸ್ತೀನಿ. ಈ ತಾಮ್ರಲ್ಲಿ ಬಂದುಬಿಟ್ಟು ಹತ್ರ ಇವಾಗ ಒಂದು 2 ಅವರ್ 3 ಅವರ್ ಆಡ್ತೈತೆ ಅಕ್ಕಿ ಇದು. ಸೊ ಮೋಸ್ಟ್ಲಿ ಸಿಸರ್ ಮಾಡಿದ್ದಾರೆ ಅನ್ಕೊತೀನಿ, ಗೊತ್ತಿಲ್ಲ ಅದಕ್ಕೆ ಸರಿನಾ. ಸೊ ಈ ಗೂಡಲ್ಲಿ ಇಷ್ಟೇ ಅಪ್ಡೇಟು. ಸೊ ದಿಲೀಪ್ನ ಕೊಟ್ಟಿರೋ ಅಕ್ಕಿಗಳನ್ನೆಲ್ಲ ಅನ್ಬಾಕ್ಸಿಂಗ್ ಮಾಡ್ತೀನಿ ಸ್ಲೋ ಆಗಿ ಸರಿನಾ. ಫಸ್ಟ್ ನಿಮ್ಗೊಂದು ಅಪ್ಡೇಟ್ ಕೊಡ್ತೀನಿ, ಹೊಸ ಜಾಗ ಹೊಸ ಅಕ್ಕಿ ಅಂದರೆ ಹೊಸ ಜಾಗ ಹೊಸ ಅಕ್ಕಿಗಳು ಹೊಸ ಸೆಟಪ್ ಅಲ್ವಾ. ಸೊ ಕ್ಲೀನಾಗಿ ಫಸ್ಟ್ ತೋರಿಸ್ಬಿಡ್ತೀನಿ, ಲಾಸ್ಟಲ್ಲಿ ಬಂದುಬಿಟ್ಟು ಮಿಸ್ ಮಾಡಿದ್ರೆ ನಿಮಗೆ ತೋರಿಸ್ತೀನಿ ಅದನ್ನು ಕೂಡ. ಮತ್ತು ಇಲ್ಲಿ ನೋಡಿ ಅದೆಲ್ಲ ಸುಟ್ಟೋಗಿದೆ. ಏನಂತ ಹೇಳಿದ್ರೆ ಒಂದು ರೀಲ್ ಕೂಡ ಹಾಕಿದ್ದೆ ಗೂಡು ಸುಟ್ಟಾಗಿ. ಸೊ ಗೂಡು ಏನಕ್ಕೆ ಸುಟ್ಟಾಕ್ತೀರಿ ಅಂತೇಳಿದ್ರೆ ಏನಾದರೂ ಹುಳಗಳು ಮತ್ತು ಏನಾದರೂ ಡಿಸೀಸು ಏನಾದರೂ ನೋವುಗಳು ಬಂದುಬಿಟ್ಟಿದ್ರೆ ಒಳಗಡೆ ಇದ್ದರೆ ಕ್ಲೀನ್ ಆಗುತ್ತೆ ಅನ್ನೋ ಒಂದು ಇದಕ್ಕೆ
ಫುಲ್ಲಾಗಿ ಪೆಟ್ರೋಲ್ ಹಾಕ್ಬಿಟ್ಟು ಅನ್ಸ್ಬಿಟ್ರಿ. ಸೊ ಇದು ಒಂದು ಒಳ್ಳೇದನ್ನೇ ಆಗೋದು ಸರಿನಾ. ಒಳಗಡೆ ಇರೋ ಬಂದುಬಿಟ್ಟು ಚಿಕ್ಕ ಚಿಕ್ಕ ಹುಳಗಳು ಅದೆಲ್ಲ ಸುತ್ತೋಗ್ತವೆ ಸರಿನಾ. ನೀವು ಮಾಡಿಲ್ಲ ಅಂತಂದರೆ ಅದನ್ನು ನೀವು ಕೂಡ ಟ್ರೈ ಮಾಡ್ಬೋದು ಸರಿನಾ. ಗೈಸ್ ಇದೆಲ್ಲ ಬಂದುಬಿಟ್ಟು ಮನೆಯಲ್ಲಿ ಆಗಿರೋ ಪಟಾಗಳು. ಸೊ ಆರ್ಸಕ್ಕಂತ ರೆಡಿಯಾಗಿ ಇಕ್ಕಿರೋ ಪಟಾಗಳು ಸರಿನಾ. ಸೊ ಈ ಪಟಾಗಳೆಲ್ಲ ನೋಡ್ಕೊಳ್ಳಿ. ಮತ್ತು ಇಲ್ಲಿ ಸಿಂಗಲ್ಲು ಇದು ಬಂದುಬಿಟ್ಟು ನಮ್ಮದು ಲಾಸ್ಟ್ ವರ್ಷ ಬಂದುಬಿಟ್ಟು ಒಂದು 6 ಓವರ್ ಆರಿರೋ ಅಕ್ಕಿ ಇದು. ಸೊ ನಮ್ಮ ಮನೆ ಪಟ್ಟಾನೆ ಇವನು ಕೂಡ ಏನಕ್ಕೆ ಸೈಲೆಂಟಾಗಿ ಕೂತ್ಕೊಂಡಿದ್ದಾನೆ ಗೊತ್ತಿಲ್ಲ. ಮತ್ತು ಇದು ಕೂಡ ಅಷ್ಟೇ ದಿಲೀಪ್ನ ಕೊಟ್ಟಿರೋದು ಸರಿನಾ. ಇದು ನಮ್ಮ ಹತ್ರ ಒಂದು 3 ಅವರ್ ಆಡ್ತಾಯಿತ್ತು ಇದು ಸರಿನಾ. ಇದು ಬಂದುಬಿಟ್ಟು ಲಾಸ್ಟ್ ಯಾವಾಗಲೂ ಇಸ್ಕೊಂಬಂದಿರೋ ಇದ್ರ ಜೊತೆ 3 ಕೊಟ್ಟಿದ್ರು. 3 ಬಂದುಬಿಟ್ಟು ಕಲ್ದಾಕೊಂಬಿಟ್ರಿ ನಾವು ಸರಿನಾ. ಆಮೇಲೆ ಇಲ್ಲಿ ಇವನ್ನ ಕೂಡ ಆರಿಸ್ತಾ ಇದ್ದೀರಿ. ಅದಾದ್ಮೇಲೆ ಸ್ವಲ್ಪ ವೀಕ್ ಆಗ್ತದೆ ಅಂತ ಸಿಸರ್ ಮಾಡಿ ಇಕ್ಕಿದ್ದೀರಿ. ಇವನು ಅಷ್ಟೇ ಇವನ ಜೊತೆ ಒಂದು 7 ಅವರ್ ಆರಿರೋ ಇವನು ಕೂಡ ಸೀಸನ್ಗೆ ಇವನ್ನೇ ಬಿಟ್ಟಿರೋದು ಸರಿನಾ. ಆದರೆ ಬ್ಯಾಡ್ ಲಕ್ ಒಂದು 4 ಅವರ್ ಬಿಟ್ಟ. ಗೈಸ್ ನಿಮಗೆಲ್ಲ ಡ್ರ್ಯಾಗನ್ಗಳು ತೋರಿಸ್ತೀನಿ. ಡ್ರ್ಯಾಗನ್ಗಳು ನೋಡಿದ್ದೀರಾ, ದೆವ್ವಗಳು ನೋಡಿದ್ದೀರಾ, ನನ್ನ ಆರ್ಮಿಗಳು ನೋಡಿ. ಒಂದೊಂದು ಬಂದ್ಬಿಟ್ಟು ದೆವ್ವಗಳ ಥರ ಇದೆ ನೋಡಿ ಸರಿನಾ. ಸೊ ಪಟ್ಟಾಗಳು ಮಾಡಿಸೋದು ಒಂದು ಆರ್ಟು, ಅದನ್ನು ಬೆಳೆಸೋದು ಒಂದು ಆರ್ಟು, ಜೋಡಿ ಹಾಕೋದು ಒಂದು ಆರ್ಟು, ಮತ್ತು ಅಕ್ಕಿ ಆರಿಸೋದು ಒಂದು ಆರ್ಟು. ಸೊ ಇದೆಲ್ಲ ಬಂದುಬಿಟ್ಟು ಒಂದು ಕಲೆ ಸರಿನಾ, ಒಂದು ಪ್ರತಿಭೆ, ಶೋಕ್ದಾರ್ಗಿರೋ ಪ್ರತಿಭೆ. ನಿನ್ನ ಕೈಯಲ್ಲಿ ಏನೋ ಐತೆ, ನೀನು ಏನೋ ಮಾಡ್ತಾಯಿದ್ದೆ ಅಕ್ಕಿಗಳು ಇಟ್ಕೊತಂದು ಅಂತ ಹೇಳಿದ್ರೆ ಧೈರ್ಯವಾಗಿ ಹೇಳಿ, ನಾನು ಮಾಡೋದು ನೀನು ಮಾಡೋಕ್ಕಾಗಲ್ಲ ಅಂತೇಳಿ ಸರಿನಾ. ಅಷ್ಟಾಗಿ ಸಿಂಪಲ್. ಯಾರು ಏನೇನು ಅನ್ಕೊಳ್ಳಿ, ಒಂದು ಹೋಯ್ತು ಅಂತ ಹೇಳ್ಬಿಟ್ಟು ಬಿಟ್ಬಿಡಿ ಅಷ್ಟೇ ಸರಿನಾ. ನಮ್ಗೆ ಗೊತ್ತು ನಾವು ಇದನ್ನ ಏನಕ್ಕೆ ಇಕ್ಕಿದ್ದೀರಿ. ಮತ್ತು ಯಾರ್ದೋ ಒಬ್ಬನ ಕಮೆಂಟ್ ಹಾಕಿದ್ದ ಒಂದು ಯೂಟ್ಯೂಬರ್ ಅವರ ವಿಡಿಯೋದಲ್ಲಿ, ಇದರಿಂದ ನಿಮ್ಗೆ ಏನು ಸಿಗುತ್ತೆ ಅಂತ ಹೇಳ್ಬಿಟ್ಟು. ನಮ್ಗೆ ಇದರಿಂದ ಏನು ಸಿಗೋದು ಬೇಡ, ಇದರಿಂದ ನಾವು ಏನೋ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇದು ಇಕ್ಕಿಲ್ಲ. ಇದರಿಂದ ನಾವು ಏನೋ ಆಸೆ ಪಡ್ತಾ ಇಲ್ಲ ಸರಿನಾ. ಇದರಿಂದ ನಮ್ಗೇನೋ ಕೋಟಿ ಬಂದ್ಬಿಡುತ್ತೆ, ಇಲ್ಲ ನಮ್ಗೆ ಕಾಸು ಬಂದ್ಬಿಡುತ್ತೆ, ಅದು ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ನೆಮ್ಮದಿಗೋಸ್ಕರ ಇಟ್ಕೊಂಡಿದ್ದೀರಿ ಸರಿನಾ. ಇದು ಬಂದ್ಬಿಟ್ಟು ನಾನು ಈ ಥರ ಕಮೆಂಟ್ ಹಾಕಿ ಅವ್ರಿಗೆ ಹೇಳ್ತಾ ಇರೋದು, ಇದನ್ನ ಬಂದ್ಬಿಟ್ಟು ನಾವು ಇಕ್ಕಿರೋದು ಒಂದೇ ಕಾರಣ, ಏನೋ ಕಾಸು ಮಾಡ್ಕೊಬೇಕು ಅಥವಾ ಏನೋ ಇದರಿಂದ ಇಟ್ಕೊಂಡ್ಬಿಟ್ಟು ಅದು ಇದು ಮಾಡಿಬಿಡ್ಬೇಕಂತಲ್ಲ. ನಮ್ಮ ಖುಷಿಗೆ ನಾವು ಇಟ್ಕೊಂಡಿದ್ದೀರಿ ಸರಿನಾ. ನಿಮ್ಗೆ ಕೆರಿತೈತೆ ಅಂತ ಹೇಳ್ಬಿಟ್ಟು ನೀವು ವಿಡಿಯೋಗಳು ನೋಡ್ಬೇಡ್ರಿ, ಬಂದ್ಬಿಟ್ಟು ಕಮೆಂಟ್ ಆಗ್ತಾ ಇದ್ದೀರಲ್ಲ ಅಕ್ಕಿಗಳು ಅದು ಇದು ಅಂತ ಹೇಳ್ಬಿಟ್ಟು. ಫಸ್ಟ್ ಅಕ್ಕಿಗಳು ತಿಳ್ಕೊಳ್ಳಿ, ಇವಾಗಿಂದ ಅಲ್ಲ, ರಾಜರ ಕಾಲದಿಂದ ಐತೆ ಸರಿನಾ. ವಿಡಿಯೋಲ್ಲಿ ಕಮೆಂಟ್ ಹಾಕೋಕೆ ಮುಂಚೆ ಅಕ್ಕಿಗಳ ಬಗ್ಗೆ ನಿಮ್ಗೆ ಗೊತ್ತಾಗೋಕೆ ಮುಂಚೆ ಫಸ್ಟ್ ಯೋಚನೆ ಮಾಡಿ, ಅದ್ರದ್ದು ಹಿಸ್ಟ್ರಿ ತಿಳ್ಕೊಳ್ಳಿ ಸರಿನಾ. ಏನೋ ಬೇಕಾಬಿಟ್ಟು ಬಂದ್ಬಿಟ್ಟು ಕಮೆಂಟ್ ಹಾಕ್ಬಿಟ್ಟು, ಅದು ನನ್ನ ವಿಡಿಯೋದಲ್ಲಿ ಯಾರು ಕಮೆಂಟ್ ಆಗಿಲ್ಲ ಇವಾಗ ಗಂಟೆ ನಾನು ರಿಸೀವ್ ಮಾಡಿಲ್ಲ. ಆದರೆ ಒಬ್ಬನ ಕಮೆಂಟ್ ಹಾಕಿದ್ದ, ಇದರಿಂದ ನಿಮ್ಗೆ ಏನು ಸಿಗುತ್ತೆ, ಬರೀ ಕಾಸು ವೇಸ್ಟ್ ಮಾಡ್ತಾ ಏನೋ ಅಂದ ಅವನು ಸರಿನಾ. ಆ ವಿಡಿಯೋ ಕೂಡ ಕಮೆಂಟ್ ಹಾಕಿದ್ದೀನಿ ಹೋಗ್ಬಿಟ್ಟು, ಬೇರೆ ಒಂದು ಯೂಟ್ಯೂಬರ್ ವಿಡಿಯೋದಲ್ಲೇ ನಾನು ಕಮೆಂಟ್ ಹಾಕಿರೋದು, ನಾನು ಕೂಡ ಹೋಗ್ಬಿಟ್ಟು ಕಮೆಂಟ್ ಹಾಕಿದ್ದೀನಿ. ಸೊ ಇದರೆಲ್ಲ ಕಮೆಂಟ್ ಹಾಕೋರು ಇರ್ತಾರೆ, ಮತ್ತು ಡಿಮೋಟಿವೇಟ್ ಮಾಡೋರು ಇರ್ತಾರೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾರೇ ಇರಲಿ ಅಕ್ಕಿ ಶೋಕಿ ಬಗ್ಗೆ ಏನಾದ್ರು ಕೆಟ್ಟದಾಗ ಮಾತಾಡ್ದೆ ಅಂತ ಹೇಳಿದ್ರೆ ನಾನಂತೂ ಸುಮ್ಮನೆ ಇರೋಕ್ಕಾಗಲ್ಲ ಸರಿನಾ. ನಾನಂತೇನಲ್ಲ, ಯಾವ ಶೋಕದವರು ಸುಮ್ಮನೆ ಇರಲ್ಲ. ನಾವೆಲ್ಲ ಬಂದ್ಬಿಟ್ಟು ನಾವು ನಮ್ಮ ಪಾಟಿಗೆ ನಾವು ಆಯ್ತಾ, ನಮ್ಮ ಶೋಕಿ ಆಯ್ತಾ ಅಂತಿದ್ದೀರಿ, ನಮ್ಮನ್ನು ಬಂದು ಕೆಣಕ್ಬೇಡ್ರಿ ನೀವು ಅಷ್ಟೇ. ನಾನು ಕೇಳ್ಕೊಳೋದು ನಿಮ್ಮನ್ನು. ಸರಿ ಸ್ವಲ್ಪ ಎಮೋಷ್ನಲ್ ಆಗಿಬಿಟ್ಟೆ, ಮತ್ತು ಅದೇ ಥರ ಸ್ವಲ್ಪ ಕೋಪ ಕೂಡ ಬಂದುಬಿಡ್ತು. ನಾನು ಯಾವಾಗಲೂ ಹಿಂಗೆ ಮಾತಾಡಿರೋದು ನೀವು ನೋಡೇ ಇರಲ್ಲ. ಸೊ ದಯವಿಟ್ಟು ಕ್ಷಮಿಸ್ಬಿಡ್ರಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ಬಂದುಬಿಟ್ಟು ಸ್ವಲ್ಪ ಜೋಡಿಗಳು ಇಕ್ಕಿದ್ದೀನಿ ಸರಿನಾ. ಇದೆಲ್ಲ ಸ್ವಲ್ಪ ಹುಷಾರಾಗಿ ಇಕ್ಕಿದ್ದೀನಿ ಸರಿನಾ. ಮತ್ತು ಇಲ್ಲಿ ಸ್ವಲ್ಪ ಎಲ್ಲ ಸಿಂಗಲ್ಗಳು ಐತೆ, ಹಿಂದೆ ಎಲ್ಲ ಫೀಮೇಲ್ಗಳು. ಮತ್ತು ನಮ್ದು ಬಂದ್ಬಿಟ್ಟು ಫೀಮೇಲ್ಸ್ ಎಲ್ಲ ಬಂದ್ಬಿಟ್ಟು ಲಾಟಲ್ಲಿ ಇಕ್ತೀರಿ. ಅಲ್ಲಿ ಆ ಗೂಡಲ್ಲಿ ಬಂದ್ಬಿಟ್ಟು ಇದು ನೋಡಿ, ಇದೆಲ್ಲ ಫೀಮೇಲ್ಸ್ ಲಾಟ್ ನಮ್ಮದು ಸರಿನಾ. ಮತ್ತು ಅಲ್ಲಿ ಬಂದ್ಬಿಟ್ಟು ಆ ಗೂಡಲ್ಲಿ ಬಂದ್ಬಿಟ್ಟು ಜೋಡಿಗಳು ಹಾಕಿ ಇಕ್ಕಿದ್ದೀರಿ ನೋಡಿ. ನಾನು ಇಷ್ಟು ಧೈರ್ಯವಾಗಿ ಏನು ತೋರಿಸ್ತಾ ಇದ್ದೀನಿ ಅಂತ ಹೇಳಿಲ್ವಾ. ಈ ಥರ ನೀವು ವೀಡಿಯೋಸ್ ಧೈರ್ಯವಾಗಿ ಮಾಡಬೇಕು ಅನ್ನೋ ಥರ ಇದ್ದರೆ ಸೇಫ್ಟಿ ಮುಖ್ಯ ಸರಿನಾ. ಸೇಫ್ಟಿಯಾಗಿ ನೀವು ಇಕ್ಕಿಲ್ಲ ಅಂತ ಹೇಳಿದ್ರೆ ಕಳ್ತನ ಮಾಡಿಬಿಡ್ತಾರೆ. ಹೆಂಗೆ ಸೇಫ್ಟಿ ಮಾಡ್ಕೊಬೇಕು, ದಾವಡಿ ಮೇಲೆ ನಾಯಿಗಳನ್ನ ಬಿಡಿ ಸರಿನಾ. ಮತ್ತು ಒಂದು ಒಳಗಡೆ ಬರೋಕ್ಕೆ ಆಗಿರೋ ಒಂದು ಸಿಸ್ಟಮ್ ಮಾಡಿ ಸರಿನಾ. ಈ ಥರ ಎಲ್ಲ ಮಾಡಿದ್ರೆ ನೀವು ಧೈರ್ಯವಾಗಿ ವೀಡಿಯೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಮಾಡಿ, ನಾನು ಕೇಳ್ಕೊಳ್ಳೋಣ. ಅದು ತುಂಬ ಜನಕ್ಕೆ ನಾನು ಏನು ಹೇಳೋದು ಅಂತಂದರೆ, ವೀಡಿಯೋ ಮಾಡೋವಾಗ ಸ್ವಲ್ಪ ನೋಡಿ ಮಾಡಿ. ಯಾಕಂದ್ರೆ ನೋಡ್ತಾರೆ, ತುಂಬ ಜನ ನೋಡ್ತಾರೆ, ಇಲ್ಲೆಲ್ಲಿ ಏನೇ ಏನಕ್ಕಿದೆಯಾ ನೋಡಿ, ಈ ಥರ ಇಲ್ಲಿ ಗೂಡಿದೆ ಹಿಂಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನಾಗಿ ನೋಡ್ಕೊತಾರೆ. ನೆಕ್ಸ್ಟ್ ಟಕ್ಕಂದು ಎತ್ಬಿಡ್ತಾರೆ. ಸೊ ಈ ಥರ ಆಗ್ಬೇಡ್ದು ಅಂತ ಹೇಳಿದ್ರೆ ಫಸ್ಟ್ ನಿಮ್ಗೆ ಸೇಫ್ಟಿ ಇಟ್ಕೊಳ್ಳಿ, ಅದಾದಮೇಲೆ ಧೈರ್ಯವಾಗಿ ವೀಡಿಯೋ ಮಾಡಿ ಸರಿನಾ. ನಾನು ಇಷ್ಟೇ ಹೇಳೋದು ನಿಮ್ಗೆಲ್ಲರಿಗೂ. ಸೊ ಇಲ್ಲಿ ಬಂದ್ಬಿಟ್ಟು ಇಷ್ಟೇ ಅಪ್ಡೇಟು. ಇವಾಗ ಬಂದ್ಬಿಟ್ಟು ದಿಲೀಪ್ನ ನಮ್ಗೆ ಯಾವ್ಯಾವ ಅಕ್ಕಿಗಳು ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ ನಿಮಗೆ, ಬನ್ನಿ ಹೋಗೋಣ. ಗೈಸ್ ಇದು ಬಂದ್ಬಿಟ್ಟು ಫಸ್ಟ್ ಜೋಡಿ ಸರಿನಾ. ನಾನು ಈಸ್ಕೊಂಡಿರೋದ್ರಲ್ಲಿ ಫಸ್ಟ್ ಜೋಡಿ ಇದು ಸರಿನಾ. ಇದೊಂದು ಜೋಡಿ ಐತೆ. ಅದಾದಮೇಲೆ ಬಂದ್ಬಿಟ್ಟು ಒಂದು ಇನ್ನು ಇದು ಬಂದ್ಬಿಟ್ಟು ಸೆಕೆಂಡ್ ಜೋಡಿ ಇದು ಸರಿನಾ. ಇದ್ರ ಕಣ್ಣು ಬಾಡಿ ಎಲ್ಲ ನಾನು ಹೊಸ ಅಕ್ಕಿಗಳು, ಸ್ವಲ್ಪ ಭಯ ಆಗ್ತೈತೆ ಸರಿನಾ. ದಯವಿಟ್ಟು ತಪ್ಪಾಗಿ ತಿಳ್ಕೊಂಬಿಡ್ರಿ. ಫುಲ್ ತೋರಿಸ್ತೀನಿ ಅಂತ ಹೇಳಿದ್ದು. ಏನಂತ ಹೇಳಿದ್ರೆ ನೋಡಿ, ನಾನು ಯಾವಾಗಲೇ ಅಕ್ಕಿ ತೋರಿಸಿದ್ರು ಅಕ್ಕಿಗೆ ಏನಾದ್ರು ಎಫೆಕ್ಟ್ ಆಗಿಬಿಡ್ತೈತೆ. ಸೊ ಅದಕ್ಕೆ ಸ್ವಲ್ಪ ಮೇಲೆಯಿಂದ ತೋರಿಸ್ತಾ ಇದ್ದೀನಿ, ಒಳಗಡೆ ಡೀಪಾಗಿ ತೋರ್ಸೋಕ್ಕಾಗಲ್ಲ. ಸೊ ದಯವಿಟ್ಟು ಕ್ಷಮಿಸಿ, ಯಾಕಂದರೆ ನನಗೆ ಇಷ್ಟೇ ತೋರ್ಸೋಕ್ಕಾಗೋದು. ನನಗೆ ಅಕ್ಕಿ ಮೇಲೆ ರಿಸ್ಕ್ ಎತ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಇಷ್ಟೇ ತೋರಿಸ್ತಾ ಇದ್ದೀನಿ. ಇನ್ನೊಂದು ಅಂದರೆ ಎಲ್ಲ ಏನೇನು ಇಸ್ಕೊಂಡು ತೋರಿಸ್ತೀನಿ. ಮೋಸ್ಟ್ಲಿ ಅಕ್ಕಿಗಳೆಲ್ಲ ಇಲ್ಲಿ ಸೆಟ್ ಆದಮೇಲೆ ಬೇಕಂದ್ರೆ ಕಂಪ್ಲೀಟಾಗಿ ತೋರಿಸ್ತೀನಿ. ತೋರಿಸಲ್ಲ ಅಂತ ಹೇಳ್ತಾ ಇಲ್ಲ, ಅದನ್ನು ಕೂಡ ತೋರಿಸ್ತೀನಿ. ಸೊ ನೆಕ್ಸ್ಟ್ ಒಂದು ಬೂರಿ
ಆಮೇಲೆ ಈ ಬೂರಿ ಜೊತೆ ಇನ್ನೊಂದು ಫೀಮೇಲ್ ಕೂಡ ಇದೆ, ಆ ಫೀಮೇಲ್ ಲಾಟಲ್ಲಿದೆ ಸರಿನಾ. ಮತ್ತು ಇನ್ನೂ ಸ್ವಲ್ಪ ಅಕ್ಕಿಗಳು ಬಂದುಬಿಟ್ಟು ಪುನೀತ್ ಅವ್ರ ಮನೆಯಲ್ಲಿದೆ ಸರಿನಾ. ಇನ್ನೂ ಒಂದು 2 ಜೋಡಿ ಪುನೀತ್ ಅವ್ರ ಮನೆಯಲ್ಲಿದೆ, ಅದು ನೆಕ್ಸ್ಟ್ ಅಲ್ಲಿ ಹೋದಾಗ ತೋರಿಸ್ತೀನಿ. ಸೊ ಇವತ್ತಿನ ಅಪ್ಡೇಟು ಇಷ್ಟೇ ಗೈಸ್ ಸರಿನಾ. ತುಂಬ ಏನು ಜಾಸ್ತಿ ತೋರಿಸಿದಿರ ಮಾತಾಡಿದ್ದೀನಿ, ದಯವಿಟ್ಟು ತುಂಬ ಲಾಂಗ್ ಆಗಿಬಿಟ್ಟಿದ್ರೆ ಕ್ಷಮಿಸ್ಬಿಡ್ರಿ. ಅಪ್ಡೇಟ್ ಕೂಡ ಕೊಟ್ಟಿದ್ದೀನಿ ನಿಮ್ಗೆ, ಓವರ್ ಆಲ್ ಅಪ್ಡೇಟ್ ಕೂಡ ಕೊಟ್ಟಿದ್ದೀನಿ, ಏನೇನು ನಡೀತೈತೆ ಏನೇನು ಅಂತ ಹೇಳ್ಬಿಟ್ಟು. ನಮ್ಮ ದಾವಣಗೆರೆಯಲ್ಲಿ ಇವಾಗ ಏನು ಅಷ್ಟು ಅಕ್ಕಿಗಳೇ ಇಲ್ಲ ಗೈಸ್ ಸರಿನಾ. ಹಬ್ಬ ಅಂದರೆ ಒಂದು 30 ಅಕ್ಕಿಗಳಿರುತ್ತೆ, ಎಲ್ಲ ಖಾಲಿ ಮಾಡಾಕ್ಬಿಟ್ಟೆ ಸರಿನಾ. ಸೊ ಸಾಕು, ಸಮ್ಮರ್ ಸೀಸನ್ ಬೇರೆ, ರಿಸ್ಕ್ ಎತ್ಕೊಳೋದು ಬೇಡ. ಟೂರ್ನಮೆಂಟ್ ಬರ್ತೈತೆ, ಸೊ ಅದ್ರದ್ದು ರಿಸ್ಕ್ ಎತ್ಕೊಳೋದು ಬೇಡ. ಮತ್ತು ನಾವು ಟೂರ್ನಮೆಂಟ್ ನಡೆಸ್ತಾ ಇದ್ದೀರಿ, ಅದು ಇದು ಅಂತೆಲ್ಲ ಇದೆ ಸರಿನಾ. ಸೊ ಡೀಟೇಲಾಗಿ ಇನ್ನೂ ಮಾಡ್ತಾ ಹೋಗ್ತೀನಿ. ಸಪ್ಲಿಮೆಂಟ್ಸ್ ಕೂಡ ಎಲ್ಲಿದೆ ನೋಡಿ, ಸಪ್ಲಿಮೆಂಟ್ಸ್ ಎಲ್ಲ ದಯವಿಟ್ಟು ಸಮ್ಮರ್ ಸೀಸನ್ನು ಎಲ್ಲ ಹುಷಾರಾಗಿ ಸಪ್ಲಿಮೆಂಟ್ಸ್ನ ಯೂಸ್ ಮಾಡಿ. ಗ್ಲೂಕೋಸು ಮತ್ತು ಇನ್ನೂ ಸ್ವಲ್ಪ ಇದೆ, ಸಪ್ಲಿಮೆಂಟ್ಸ್ ಎಲ್ಲ ಇದೆ ಸರಿನಾ. ಇದೆಲ್ಲ ಯೂಸ್ ಮಾಡ್ಕೊಳ್ಳಿ, ಅಕ್ಕಿಗಳೆಲ್ಲ ಚೆನ್ನಾಗಿರ್ತವೆ. ಸೊ ಸಿಗೋಣ ನನ್ನ ವಿಡಿಯೋದಲ್ಲಿ. ಟಾಟಾ ಬಾಯ್ ಬಾಯ್, ಎಲ್ಲರಿಗೂ ಲವ್ ಯು ಆಲ್. ಮತ್ತು ಎಲ್ಲ ಶೋಕ್ದಾರ್ಗೂ ನನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ನೀವು ನನ್ನ ಸಾಥ್ ಕೊಟ್ಟರೆ ನಾನು ಇನ್ನೂ ತುಂಬ ಒಳ್ಳೆ ಕೆಲಸಗಳು ಮಾಡ್ತೀನಿ, ತುಂಬ ಜನಕ್ಕೆ ಅಕ್ಕಿಗಳು ಕೊಡ್ತೀನಿ, ಮತ್ತು ನಿಮ್ಮ ದಾವಡಿಗಳು ವಿಸಿಟ್ ಮಾಡ್ತೀನಿ, ನಿಮ್ಮ ಜೊತೆ ಇರ್ತೀನಿ. ಫ್ರೀ ಟೂರ್ನಮೆಂಟ್ ಇನ್ನೂ ದೊಡ್ಡ ಮಟ್ಟಿಗೆ ಎತ್ಕೊಂಡು ಹೋಗ್ತೀವಿ. ಸೊ ನನ್ನ ಜೊತೆ ಬಂದುಬಿಟ್ಟು ಕಾಜಿ ಬ್ರದರು ತುಂಬ ಸಪೋರ್ಟ್ ಮಾಡ್ತಾವ್ರೆ. ನೀನು ಮಾಡಿ ಶಿವರಾಜ್, ನಾನು ನಿಂತ್ಕೊತೀನಿ ನಿಂದೆ ಅಂತ ಹೇಳ್ಬಿಟ್ಟು. ಸೊ ಇನ್ನೂ ನನಗೇನು ಬೇಕು ಇಲ್ಲಿ ಸರಿನಾ, ನೀವಿದ್ದೀರಾ ತುಂಬ. ಅದಕ್ಕಿಂತ ಜಾಸ್ತಿ ನನ್ನನ್ನು ಪ್ರೀತಿ ಮಾಡೋರು, ಸಪೋರ್ಟ್ ಮಾಡೋರು ತುಂಬ ನೀವಿದ್ದೀರಾ. ಸೊ ಬೇರೆ ನನಗೇನು ಬೇಕಾಗಿಲ್ಲ ಗೈಸ್, ನಿಮ್ಮನ್ನು ಕೇಳ್ಕೊಳೋದು ಇಷ್ಟೇ, ಒಂದು ಸಪೋರ್ಟ್ ಮಾಡಿ. ಒಂದು ಶೋಕ್ದಾರೇ ಬೆಳೆಸ್ಬೇಕು ಸರಿನಾ. ಇನ್ನೊಬ್ಬರ ಮನೆಯಲ್ಲಿ ಚೆನ್ನಾಗಿ ಆಡ್ತೈತೆ ಅಂತ ಹೇಳ್ಬಿಟ್ರೆ ಇದು ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ. ಅವ್ರನ್ನ ಬೆಳೆಸಿ, ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೆಸಿ ಸರಿನಾ. ನಾವು ಒಂದಾಗಿರೋಣ. ನಿಮ್ಗೆ ಏನಾದ್ರು ಕಷ್ಟ ಆಯ್ತು ಅಂತ ಹೇಳಿದ್ರೆ ನೋಡಿ, ನಾನು ನಿಂತ್ಕೊಂತೀನಿ ಗೈಸ್. ನಿಮ್ಗೆ ಅಕ್ಕಿ ಶೋಕಿದಲ್ಲಿ ಬಂದುಬಿಟ್ಟು ಏನಾದ್ರು ಕಷ್ಟ ಅಂತ ಬಂದರೆ ನಾನು ನಿಂತ್ಕೊತೀನಿ ಸರಿನಾ. ನಿಮಗೆ ನಾನು ಹೇಳ್ಕೊಳೋದು ಬೇಡ. ಎಷ್ಟೋ ಜನಕ್ಕೆ ಏನೋ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಳಕ್ಕಾಗಲ್ಲ. ನಾನು ಹೇಳ್ಕೊಳೋದು ಇಲ್ಲ, ತೋರಿಸ್ಕೊಳೋದು ಇಲ್ಲ. ನಾನು ಅಂಥವನು ಸರಿನಾ. ತುಂಬ ರೇರಾಗಿ ತೋರಿಸ್ಕೊತೀನಿ, ತುಂಬ ರೇರಾಗಿ ಹೇಳ್ತೀನಿ. ಸೊ ಇನ್ನೂ ಮಾಡಬೇಕು, ಇನ್ನೂ ತುಂಬ ಜನಕ್ಕೆ ಅಕ್ಕಿಗಳು ಕೊಡಬೇಕು, ತುಂಬ ಜನಕ್ಕೆ ಒಂದು ಅಕ್ಕಿ ಶೋಕಿನ ಬೆಳೆಸೋಕೆ ಒಂದು ಕಾರಣ ಆಗ್ಬೇಕು ನಾನು. ಮತ್ತು ನನ್ನ ಕೈಲಿ ಆದಷ್ಟು ಗೈಸ್ ನಾನು ಮಾಡ್ತಾ ಇರ್ತೀನಿ. ನಿಮ್ಗೆ ಬಿಟ್ಟಿರೋದು, ನನ್ನ ಸಪೋರ್ಟ್ ಮಾಡ್ತೀರಾ, ಬೆಳೆಸ್ತೀರಾ ಅನ್ನೋದು ಬಂದ್ಬಿಟ್ಟು ನಿಮ್ಗೆ ಬಿಟ್ಟಿರೋದು ಸರಿನಾ. ಅಷ್ಟೇ ಗೈಸ್, ಲವ್ ಯು ಆಲ್.